ನಮಸ್ಕಾರ ಬಂಧುಗಳೇ. ಒಬ್ಬ ಅರಸನಿದ್ದ. ಅವನು ಯಾವುದೇ ವಿಷಯದ ಬಗ್ಗೆ ಚೆನ್ನಾಗಿ ಯೋಚಿಸದೆ ನಿರ್ಣಯವನ್ನು ಕೈಗೊಳ್ಳುತ್ತಿದ್ದ. ಒಂದು ದಿನ ಅರಸ ತನ್ನ ಅರಮನೆಯ ಉಪ್ಪರಿಗೆಯ ಮೇಲೆ ಕುಳಿತುಕೊಂಡಿದ್ದ. ಆಗ ದೂರದಲ್ಲಿ ಹರಿಯುತ್ತಿರುವ ಒಂದು ನದಿ ಅವರ ಕಣ್ಣಿಗೆ ಬಿತ್ತು. ಆಗ ಅವರು ತನ್ನ ಮಂತ್ರಿಯನ್ನು ಕುರಿತು, ಈ ನದಿ ಯಾವ ದಿಕ್ಕಿನಿಂದ ಯಾವ ದಿಕ್ಕಿನ ಕಡೆಗೆ ಹರಿಯುತ್ತಿದೆ ಎಂದು ಕೇಳಿದರು. ಅದಕ್ಕೆ ಮಂತ್ರಿ, ಇದು ಪಶ್ಚಿಮದಿಂದ ಪೂರ್ವದ ಕಡೆಗೆ ಹರಿಯುತ್ತಿದೆ ಎಂದು ಹೇಳಿದರು. ಹಾಗಾದರೆ ಪೂರ್ವ ದಿಕ್ಕಿನಲ್ಲಿರುವ ರಾಜ್ಯದವರು ಈ ನದಿಯ ನೀರನ್ನು ಬಳಸುತ್ತಿರಬಹುದಲ್ಲವೇ ಎಂದು ಕೇಳಿದ ಅರಸ. ಹೌದು, ಬಳಸುತ್ತಿದ್ದಾರೆ ಎಂದ ಮಂತ್ರಿ. ನನ್ನ ರಾಜ್ಯದಿಂದ ಹಾದು ಹೋಗುವ ನೀರನ್ನು ಅವರೇಕೆ ಬಳಸಬೇಕು? ಕೂಡಲೇ ನದಿಗೆ ತಡೆಗೋಡೆಯನ್ನ ಕಟ್ಟಿ ಅದರ ನೀರು ಮುಂದೆ ಹೋಗದಂತೆ ತಡೆಯಿರಿ ಎಂದು ಆಜ್ಞಾಪಿಸಿದ ಅರಸ. ರಾಜಾಜ್ಞೆಯಂತೆ ನದಿಗೆ ತಡೆಗೋಡೆಯನ್ನು ಕಟ್ಟಲಾಯಿತು. ಇದರಿಂದ ನದಿಯ ನೀರು ರಾಜಧಾನಿಯನ್ನು ಪ್ರವೇಶಿಸತೊಡಗಿತು. ತಗ್ಗು ಪ್ರದೇಶದಲ್ಲಿದ್ದ ಮನೆಗಳಿಗೆ ನೀರು ನುಗ್ಗಿತು. ಆದರೆ ಶೀಘ್ರ ಕೋಪಿಯಾದ ಅರಸನಿಗೆ ದೂರು ನೀಡಲು ಯಾವ ಪ್ರಜೆಗೂ ಧೈರ್ಯವಿರಲಿಲ್ಲ. ಕೊನೆಗೆ ಪ್ರಜೆಗಳೆಲ್ಲ ಮಂತ್ರಿಗೆ ಮೊರೆ ಹೋದರು. ಮಂತ್ರಿಗೆ ಒಂದು ಉಪಾಯ ಹೊಳೆಯಿತು. ಅಂದಿನ ಕಾಲದಲ್ಲಿ ಸಮಯವನ್ನು ಸೂಚಿಸಲು ಪ್ರತಿಯೊಂದು ತಾಸಿಗೂ ಒಂದು ಗಂಟೆಯನ್ನು ಬಾರಿಸುತ್ತಿದ್ದರು. ಒಂದು ದಿನ ರಾತ್ರಿ 3 ಗಂಟೆಯಾಗಿರುವಾಗಲೇ 6 ಗಂಟೆಗಳನ್ನು ಬಾರಿಸುವಂತೆ ಮಂತ್ರಿ ಗಂಟೆ ಬಾರಿಸುವವನಿಗೆ ಹೇಳಿದ. ಮಂತ್ರಿ ಹೇಳಿದಂತೆ ಅವನು 6 ಗಂಟೆಗಳನ್ನು ಬಾರಿಸಿದ. 6 ಗಂಟೆ ಬಾರಿಸಿದ್ದರಿಂದ ಬೆಳಗಾಯಿತೆಂದು ಅರಸ ಎದ್ದ. ನೋಡಿದರೆ ಎಲ್ಲೆಲ್ಲೂ ಗಾಢಾಂಧಕಾರ. ಆಗ ಅರಸ ಮಂತ್ರಿಯನ್ನ ಕರೆಸಿ, 6 ಗಂಟೆಯಾದರೂ ಇಂದು ಅದೇಕೆ ಬೆಳಕು ಹರಿದಿಲ್ಲ ಎಂದು ಕೇಳಿದ. ರಾಜ, ನೀವು ಪೂರ್ವದ ಕಡೆಗೆ ಹರಿಯುವ ನದಿಯ ನೀರನ್ನು ತಡೆದಿರುವುದರಿಂದ ಪೂರ್ವದ ಕಡೆಗೆ ಇರುವ ಅರಸನಿಗೆ ಕೋಪ ಬಂದಿದೆ. ಆದ್ದರಿಂದ ಅವರು ಸೂರ್ಯನನ್ನು ನಮ್ಮ ರಾಜ್ಯದ ಕಡೆಗೆ ಬರಲು ಬಿಡುತ್ತಿಲ್ಲ. ಇನ್ನು ಮುಂದೆ ನಮಗೆ ಕತ್ತಲೆಯ ಗತಿ ಎಂದು ಹೇಳಿದ. ಮಂತ್ರಿಯ ಮಾತನ್ನು ಕೇಳಿ ಅರಸ ಚಿಂತಿತನಾದ. ಹಗಲೇ ಆಗದಿದ್ದರೆ ದಿನನಿತ್ಯದ ವ್ಯವಹಾರಗಳು ಸಾಗುವುದಾದರೂ ಹೇಗೆ ಎಂದು ಅರಸ ಯೋಚಿಸಿದ. ನದಿಗೆ ಕಟ್ಟಿದ ತಡೆಗೋಡೆಯನ್ನು ಕೂಡಲೇ ಕೆಡವಿಸಿ ಬಿಡಿ ಎಂದು ಅರಸ ಮಂತ್ರಿಗೆ ಆಜ್ಞಾಪಿಸಿದ. ಮಂತ್ರಿ ಗೋಡೆಯನ್ನು ಕೆಡವಲು ಸಾವಿರಾರು ಆಳುಗಳನ್ನು ಕಳುಹಿಸಿದ. ಅವರು ಗೋಡೆಯನ್ನು ಕೆಡವಿ ಮುಗಿಸುವುದಕ್ಕೂ ಬೆಳಗಾಗುವುದಕ್ಕೂ ಸರಿಹೋಯಿತು. ಸೂರ್ಯ ಉದಯಿಸುತ್ತಿರುವುದನ್ನು ಕಂಡು ಅರಸನ ಮುಖದ ಮೇಲೆ ಮಂದಹಾಸ ಮೂಡಿತು. ಅಂದಿನಿಂದ ಆ ಅರಸ ಅವಸರದಲ್ಲಿ ನಿರ್ಣಯ ಕೈಗೊಳ್ಳುವ ತನ್ನ ಸ್ವಭಾವವನ್ನು ಬದಲಿಸಿಕೊಂಡರು. ಅಲ್ವಾ ಸ್ನೇಹಿತರೆ, ಈ ಕಥೆಯಿಂದ ನಮಗೆ ಎಷ್ಟೊಂದು ಕಲಿಯಲು ಸಿಗುತ್ತದೆ. ಇಂತಹ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ವೀಕ್ಷಿಸಿ. ನಮಸ್ತೆ.